ಬೇರೆ ಯಾರೋ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅವಾಗ. ಹನುಮಂತ ನೀವು ಹೋಗಿ ಕುಂದ್ರ ಮಾಡ ಕುರ್ಚಾಗ ಒಂದ್ ಸ್ವಲ್ಪ ಕೆಲಸಾರ ಮಾಡು. ಕುರ್ಚಾಗ ಆರಾಮ್ ಕೋರಾಕತಿ. ಹನುಮಂತ ಆರ್ಮಿ ಹೋಗಿ ಸ್ವಲ್ಪ. ಹನುಮಂತ ಆರ್ಮಿ ಅವ್ರೆ ಟಾಸ್ ಆನ್ ಬೈ ಅವ್ರಿಗೆ ಚಾಯ್ಸ್ ಕೋಟ್. ಅವ್ರಿಗೆ ತಂಡದ ಮೇಲೆ ಗನ್ನೂರು ತಂಡದ ಆಟಗಾರ ದಾಳಿಯನ್ನು ಮಾಡ್ತಿದ್ದಾನೆ. ಅಂಕವನ್ನು ತಲುಪ್ತಾನೆ ಇಲ್ಲವೋ ಕಾದು ನೋಡೋಣ. ಗನ್ನೂರು ತಂಡವನ್ನ ಗನ್ನೂರು ತಂಡದ ಮೇಲೆ ಜರ್ಸಿ ನಂಬರ್ 33 ದಾಳಿಯನ್ನ ಮಾಡ್ತಾ ಇದ್ದಾನೆ. ಕಾಲ್ ಚಾರ್ಜ್ ಮಾಡೋದ್ರ ಮೂಲಕ ಒಂದು ಅಂಕವನ್ನು ಗಳಿಸ್ಕೊಂಡಿದ್ದಾನೆ. ಅದೇ ರೀತಿ ಮತ್ತೆ ನಾನು ಅವ್ರಿಗೆ ತಂಡಕ್ಕೇನು ಕಡಿಮೆ ಇಲ್ಲ, ಧನ್ನೂರು ತಂಡಕ್ಕೇನು ಕಡಿಮೆ ಇಲ್ಲ ಅನ್ನುವ ಹಾಗೆ ಅವ್ರಿಗೆ ತಂಡದ ಮೇಲೆ ಜರ್ಸಿ ನಂಬರ್ 8 ಧನ್ನೂರು ತಂಡದ ಆಟಗಾರ ಅವ್ರಿಗೆ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ. ದಾಳಿಯಲ್ಲಿ ವಿಫಲನಾಗಿದ್ದಾನೆ, ಉತ್ತಮವಾದ ಹಿಡಿತಕ್ಕೆ ಬಲಿಯಾಗಿದ್ದಾನೆ. ಅದೇ ರೀತಿ ಮತ್ತೆ ಧನ್ನೂರು ತಂಡದ ಮೇಲೆ ಆರೋಗ್ಯ ತಂಡದ ಆಟಗಾರ ಜರ್ಸಿ ನಂಬರ್ 10 ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೇ ಕಾದು ನೋಡೋಣ. ದಾಳಿಯಲ್ಲಿ ಇಬ್ಬರ ಉತ್ತಮವಾದ ಹಿಡಿತಕ್ಕೆ ಬಲಿಯಾಗಿದ್ದಾನೆ. ಅದೇ ರೀತಿ ಮತ್ತೆ ಅವ್ರಿಗೆ ತಂಡದ ಮೇಲೆ ಜರ್ಸಿ ನಂಬರ್ 1 ಧನ್ನೂರು ತಂಡದ ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ತಂಡ ಅವರಿಗೆ ತಂಡ ಸಹಿತ ಆಗಮಿಸಿದೆ. ಹಾಗೂ ಸಿದ್ದಲಿಂಗೇಶ್ವರ ಧನ್ನೂರು ತಂಡವು 2 ತಂಡಗಳು ಸಮಬಲ ಹೋರಾಟವನ್ನು ನಡೆಸ್ತಾ ಇದ್ದು ಯಾವ ತಂಡ ವಿಜಯಶಾಲಿ ಆಗ್ತದೆ ಎಂದು ಕಾದು ನೋಡೋಣ. ಈ ಪಂದ್ಯ ಮುಗಿದ ಬಳಿಕ ಈ ಪಂದ್ಯ ಮುಗಿದ ಬಳಿಕ ಶ್ರೀ ಜೈ ಹನುಮಾನ್ ಬೂದಿನಗಡ ವರ್ಸಸ್ ಕಾಂತೇಶ್ವರ ಕಡಿವಾಲ್ 2 ತಂಡಗಳು ತಯಾರಿಯಲ್ಲಿರಬೇಕು. 2ನೇ ಸುತ್ತಿನ ಮೊದಲನೇ ಪಂದ್ಯ ಜೈ ಹನುಮಾನ್ ಬೂದಿನಗಡ ವರ್ಸಸ್ ಕಾಂತೇಶ್ವರ ಕಡಿವಾಲ್ 2 ತಂಡಗಳು. 2ನೇ ಸುತ್ತಿನ ಮೊದಲನೆಯ ಪಂದ್ಯ 2 ತಂಡಗಳು ತಯಾರಿಯಲ್ಲಿರಬೇಕು. ಇದೀಗ ನಡೆದಿರ್ತಕ್ಕಂಥ ಪಂದ್ಯಾವಳಿಗಳ ಎಲ್ಲ ವಿಡಿಯೋ ಚಿತ್ರೀಕರಣವಾಗ್ತದೆ. ಈ ವಿಡಿಯೋ ಏನಾದ್ರೂ ನಿಮಗೆ ನೋಡುವಂಗಾದ್ರೆ ಯೂಟ್ಯೂಬ್ ಅಲ್ಲಿ ಅಮರ್ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಅಮರಾವತಿ ಎಂಬ ಚಾನಲ್ ಇದೆ, ಅದರಲ್ಲಿ ಎಲ್ಲ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಕೋಬಹುದು. ಮಾಡ್ಕೋಬೇಕು. ಈ ಪಂದ್ಯ ಮುಗಿದ ಬಳಿಕ 2ನೇ ಸುತ್ತಿನ ಮೊದಲನೆಯ ಪಂದ್ಯ ಜೈ ಹನುಮಾನ್ ಬೂದಿನಗಡ ವರ್ಸಸ್ ಕಾಂತೇಶ್ವರ ಕಡಿವಾಲ್ 2 ತಂಡಗಳು ಸಹಿತ ತಯಾರಿರಬೇಕು. ಪಂದ್ಯ ಮುಗಿದ 2 ನಿಮಿಷಕ್ಕೆ 2 ತಂಡಗಳು ಮೈದಾನಕ್ಕೆ ಆಗಮಿಸಬೇಕು. ಸಂಗೋಬಾಣಿಯವರ ಅನುಪಸ್ಥಿತಿಯಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ವೀಕ್ಷಕ ವಿವರಣೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮಲ್ಲು ಕುದಿಗೆಯವರು ಸಹಿತ ಕಾಣ್ತಾ ಇಲ್ಲ. ಅದೇ ರೀತಿಯಾಗಿ
CAG ಎಂದು ಖ್ಯಾತಿ ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಕೋರೆಟ್ಟಿ ಅವರು ಸಹಿತ ಕಾಣ್ತಾ ಇಲ್ಲ. ಅದೇ ರೀತಿಯಾಗಿ ಮುತ್ತುರಾಜ್ ಗುದ್ಗಿ ಅವರು ಸಹಿತ ಕಾಣ್ತಾ ಇಲ್ಲ. ಅದೇ ರೀತಿ ಶಿವ ಕೆಲೂರು ಮತ್ತು ಬಾಲಕೃಷ್ಣ ಗುದ್ಗಿ ಅವರು ಸಹಿತ ಕಾಣ್ತಾ ಇಲ್ಲ. ಇವರೆಲ್ಲರೂ ಎಲ್ಲೇ ಮಲ್ಕೊಂಡಿದ್ರಲ್ಲ ಮೈದಾನ ಹತ್ರ ಬರ್ಬೇಕು. 1+2 ಅವ್ರಿಗೆ ಫಸ್ಟ್ ಟೈಮ್ ಔಟ್ ಅವ್ರಿಗೆ. ಕಾಂತೇಶ್ವರ ಕಡಿವಾಲ್ ಎರಡು ತಂಡಗಳು ತಯಾರಿರಬೇಕು. ಪಂದ್ಯ ಮುಗಿದ 2 ನಿಮಿಷಕ್ಕೆ ಎರಡು ತಂಡಗಳು ಮೈದಾನಕ್ಕೆ ಆಗಮಿಸಬೇಕು. ನೀವು ಎಷ್ಟು ಜಲ್ದಿ ಬರ್ತೀರಿ ನಿಮಗೆ ಎಷ್ಟು ಅನುಕೂಲ ಆಗುತ್ತಾ. ಲೇಟ್ ಆದ್ರೆ ನಿಮಗೆ ಇದು ಬೆನ್ನೂರು ತಂಡದ ಮೇಲೆ ಅವ್ರಿಗೆ ತಂಡದ ಆಟಗಾರ ಜರ್ಸಿ ನಂಬರ್ 1 ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ದಾಳಿ ಮಾಡುವುದರಲ್ಲಿ ವಿಫಲ. ಬೆನ್ನೂರು ತಂಡದ ಆಟಗಾರನನ್ನ ಹಿಡಿದಾಕಿದ್ದಾರೆ. ಅದೇ ರೀತಿಯಾಗಿ ಅವ್ರ ತಂಡ ಆಟಗಾರ ಬೋನಸ್ ಕೊಟ್ಟಿದ್ದಾನೆ. ಅದೇ ರೀತಿ ಮತ್ತೆ ಬೆನ್ನೂರು ತಂಡದ ಆಟಗಾರ ಆ ಹುಡುಗಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಜರ್ಸಿ ನಂಬರ್ 13 ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ. ಫಿನಿಶ್ ಯಾರು ಜೋಡಿ ಈಗ ಮಲ್ಲಿನು ಕೆಂಪ್ ಕಲರ್ ಇಲ್ಲಿ ಆಡಕ್ ಬಂದಾರಲ್ಲ ಅವ್ರ ಹತ್ರ ಇಸ್ಕೊಡ್ರಿ. ಎಲ್ಲರಿಗೂ ಫೋಟೋ ಕೊಟ್ಟ ಬಟ್ಟಿನ ಎಲ್ಲ ರಂಗಾಗ್ಯಾವ. ಹೊಸದ ಇಲ್ಲ ಇವಾಗ ಹೊಲ್ಸಿದ್ ಹೊಸದಿಲ್ಲ. ನಮ್ಮನೆಗೆ ಐತ್ರಿ ಕುಟುಂಬ ಚಟಿ ಕೋಚ್ ಚೇಂಜ್. ಮಧ್ಯಂತರ ಸ್ಕೋರ್ ಸಿದ್ದಲಿಂಗೇಶ್ವರ ದನ್ನೂರ್ 7 ಅಂಕ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ 15 ಅಂಕಗಳನ್ನು ಗಳಿಸಿದೆ. ಮುಗಿದ ಬಳಿಕ ಜೈ ಹನುಮಾನ್ ಬೂದೇಗೌಡ ವರ್ಸಸ್ ಕಾಂತೇಶ್ವರ ಕಡಿವಾಲ್ ಎರಡು ತಂಡಗಳ ಮೈದಾನಕ್ಕೆ ಆಗಮಿಸಬೇಕು. ಅವ್ರಿಗೆ ತಂಡದ ಆಟಗಾರ 1 ನಂಬರ್ ಜರ್ಸಿ ನಂಬರ್ 1 ಬೆನ್ನೂರು ತಂಡದ ಮೇಲೆ ದಾಳಿ ಮಾಡಲು ವಿಫಲನಾಗಿದ್ದಾನೆ. ಅದೇ ರೀತಿ ಮತ್ತೆ ಅವ್ರಿಗೆ ತಂಡದ ಮೇಲೆ ಜರ್ಸಿ ನಂಬರ್ 2 ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನ ತರುತ್ತಾನೋ ಇಲ್ಲವೋ ಕಾದು ನೋಡೋಣ. ಪಾಯಿಂಟ್ ಬೆನ್ನೂರು. ಹಾಕೊಂಡಿದ್ದಲ್ಲ ಅವ ಹೊಸ ಗಣೇಶ ಡ್ರೆಸ್ ಹಳೆ ಕೊಟ್ಟಿ ಹೊಸ ಕೊಟ್ಟಿ ಬೆನ್ನೂರು ತಂಡದ ಆಟದ ಜರ್ಸಿ ನಂಬರ್ 13 ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಕ್ರೀಡೆಯ ಅಭಿಮಾನವನ್ನು ಮೆರೆತಕ್ಕಂತಹ ಅವ್ರಿಗೆ ತಂಡದ ಆಟಗಾರರು ಧನ್ಯವಾದಗಳು. ನಿಯತ್ತಿನಿಂದ ಪಾಯಿಂಟ್ ಆಗಿದೆ ಎಂದು ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳು. ದನ್ನೂರ್ ಆಟಗಾರ ಜರ್ಸಿ ನಂಬರ್ 13 ಅವ್ರಿಗೆ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ.
both out, each one. ಲೈನ್ ನಂಬರ್ ಯಾರ ಕಡೆ ಬಲಗಡೆ ಭಾಗದಲ್ಲಿ ಕೈ ಎತ್ತಿ ತೋರಿಸೋ ಮೂಲಕ ಯಾರಂತ ಗುರುತಿಸ್ಕೋಬೇಕಾಗುತ್ತೆ. ರಾಜು ನೀನು ಹಿಡ್ಕೊಂಡು ಹಾಕಪ್ಪ ಅವ್ರಲ್ಲಿ. ದನ್ನೂರು ತಂಡದ ಮೇಲೆ ಜರ್ಸಿ ನಂಬರ್ ಔಗಿ ತಂಡದ ಆಟಗಾರ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಅಂಕವನ್ನು ತರುತ್ತಾನೋ ಇಲ್ಲವೋ ನೋಡಲ್ಲ. ದಾಳಿಯಲ್ಲಿ ವಿಫಲ. ಅವ್ರಿಗೆ ದನ್ನೂರು ತಂಡದ ಮೇಲೆ ಅವ್ರಿಗೆ ತಂಡದ ಆಟಗಾರ ಜರ್ಸಿ ನಂಬರ್ 10 ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ಗಳಿಸ್ಕೊಂಡಿದ್ದಾನೆ. ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೆ ಇಲ್ಲವೋ ಕಾದು ನೋಡೋಣ. ಈಗ ಮತ್ತೆ ದನ್ನೂರು ತಂಡ ಒಂದು ಅಂಕವನ್ನು ಗಳಿಸ್ಕೊಂಡಿದೆ. ಅದೇ ರೀತಿ ಮತ್ತೆ ಜರ್ಸಿ ನಂಬರ್ 1 ದನ್ನೂರು ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು 2 ಅಂಕಗಳನ್ನು ಗಳಿಸುವುದರ ಮೂಲಕ ತನ್ನ ತಂಡದ ಗೋಲವನ್ನು ಹೆಚ್ಚಿಸಿಕೊಂಡಿದ್ದಾನೆ. ಅದೇ ರೀತಿ ಮತ್ತೆ ದನ್ನೂರು ತಂಡದ ಆಟಗಾರರಾಗಿರ್ತಕ್ಕಂಥ ಜರ್ಸಿ ನಂಬರ್ 1 ಅವರಿಗೆ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೆ ಇಲ್ಲವೋ ಕಾದು ನೋಡೋಣ. ಇಂದ ಲೈನ್ ನಂಬರ್ ರಾಜ್ಯದ ಲೈನ್ ಕರೆಕ್ಟಾಗಿ ಬೋನಸ್ ಪಾಯಿಂಟ್ ದನ್ನೂರು 1+2 ಅವರಿಗೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಅವರಿಗೆ. ಸ್ಕೋರ್ ಶ್ರೀಧರ್ ಇಂಗ್ಲಿಷ್ ದನ್ನೂರ್ 14 ಅಂಕಗಳನ್ನು ಗಳಿಸಿದರೆ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ 24 ಅಂಕಗಳನ್ನು ಗಳಿಸಿದೆ. 25. 3 ನಿಮಿಷ 30 ಸೆಕೆಂಡ್ ಬಾಕಿ ಇದೆ. ಪಂದ್ಯ ಏನಾದರೂ ಆಗಬಹುದು. ಆಟದಲ್ಲಿ ಯಾವ ತಂಡ ಗೆಲುವು ಸಾಧಿಸಬಹುದು. ಪಾಯಿಂಟ್ ಎಷ್ಟು? ಬೋನಸ್ +1 2 ಪಾಯಿಂಟ್ಸ್. ಬೋನಸ್ +1 2 ಪಾಯಿಂಟ್ಸ್. ನಿರ್ಣಾಯಕರ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಬೇಕು. ಯಾವುದೇ ರೀತಿಯ ನಿರ್ಣಾಯಕರಿಗೆ ಕೆಟ್ಟ ಪದಗಳನ್ನು ಬಳಕೆ ಮಾಡದೆ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ತಮ್ಮ ಕ್ರೀಡೆ ಅಭಿಮಾನವನ್ನು ಮೆರಿಬೇಕಂತ ಹೇಳಿ ಕ್ರೀಡಾಪಟುಗಳು ಗುರುತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ದನ್ನೂರು ತಂಡದ ಮೇಲೆ ಜರ್ಸಿ ನಂಬರ್ 33 ಅವರಿಗೆ ತಂದ ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೆ ಇಲ್ಲವೋ ಕಾದು ನೋಡೋಣ. ಈ ಪಂದ್ಯ ಮುಗಿದ ಬಳಿಕ ಜೈ ಹನುಮಾನ್ ಬೋಧನಗಡ ವರ್ತ್ಯಾಸ್ ಕಾಂತೇಶ್ವರ ಕಡಿವಾಲಿನ ಎರಡೂ ತಂಡಗಳು ಮೈದಾನಕ್ಕೆ ಆಗಮಿಸಬೇಕು. ನಿಮಗೆ ಇದು ಕೊನೆಯ ಕರೆ. ಪಂದ್ಯ ಮುಗಿದ 2 ನಿಮಿಷಕ್ಕೆ 2 ತಂಡಗಳು ಮೈದಾನಕ್ಕೆ ಆಗಮಿಸಬೇಕು. ಪಾಯಿಂಟ್ ಅವರಿಗೆ. ಜರ್ಸಿ ನಂಬರ್ 33 ದನ್ನೂರು ತಂಡದ ಮೇಲೆ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ. ದನ್ನೂರು ತಂಡದ ಆಟಗಾರ ಜರ್ಸಿ ನಂಬರ್ 08 ಅವರಿಗೆ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಹ್ಯಾಂಡ್ ಟಚ್ ಮಾಡುವುದರ ಮೂಲಕ ಜರ್ಸಿ ನಂಬರ್ 10 ಔಟ್ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ಅವರಿಗೆ ನಾನೇನು ಕಡಿಮೆ ಇಲ್ಲ ಅನ್ನುವ ಹಾಗೆ ಅವರಿಗೆ ತಂಡದ ಆಟಗಾರ ಜರ್ಸಿ ನಂಬರ್ 1 ಉತ್ತಮವಾದ ದಾಳಿಯನ್ನು ಮಾಡುವುದರ ಮೂಲಕ 3 ಅಂಕವನ್ನು ಗಳಿಸುವುದರ ಮೂಲಕ ತನ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾನೆ. ಅದೇ ರೀತಿಯಾಗಿ ನಾವು ಸಹಿತ ಅವ್ರ ತಂಡಕ್ಕೆ 5 ಕಡಿಮೆ ಇಲ್ಲ ಅನ್ನುವ ಹಾಗೆ ಜರ್ಸಿ ನಂಬರ್ 11 ಅವ್ರಿಗೆ ತಂಡದ ಮೇಲೆ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನು ತರುತ್ತಾನೋ ಇಲ್ಲವೋ ಕಾದು ನೋಡೋಣ. 2ನೇ ಸುತ್ತಿನ ಮೊದಲನೆಯ ಪಂದ್ಯವಾಗಿರ್ತಕ್ಕಂತಹ ಜೈ ಹನುಮಾನ್ ಬೋಧನಗಡ ವರ್ಚಸ್ ಜೈ ಹನುಮಾನ್ ಲಾಸ್ಟ್ ರೈಡ್ ಬೋಧನಗಡ ವರ್ಚಸ್ ಕಾಂತೇಶ್ವರ ಕಡಿವಾಲ್. 2 ತಂಡಗಳು ಮೈದಾನಕ್ಕೆ ಬೇಗ ಆಗಮಿಸಬೇಕು. ಈ ಪಂದ್ಯದ ನಿರ್ಣಾಯಕರಾಗಿ ಇನ್ನೊಂದು ಲಾಸ್ಟ್ ರೈಡ್ ಕಟ್ಗೇರಿ ಗುರುಗಳು ಹಾಗೂ ಸೌದತ್ತಿ ಗುರುಗಳು ಇಲ್ಲಿ ಮೈದಾನಕ್ಕೆ ಆಗಮಿಸಬೇಕು. 2ನೇ ಸುತ್ತಿನ ಮೊದಲನೇ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಆದ ಕಾರಣ ನಿರ್ಣಾಯಕರಾಗಿರ್ತಕ್ಕಂಥ ಸೌದತ್ತಿ ಗುರುಗಳು, ಸಿವಾಯಿ ಕುರಿ ಗುರುಗಳು ಹಾಗೂ
ಸುಂಕದ ಗುರುಗಳು ಹಾಗೂ ಕಟಗೇರಿ ಗುರುಗಳು ಮೈದಾನಕ್ಕೆ ಆಗಮಿಸಬೇಕೆಂದು ನಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ನಡೀತಕ್ಕಂಥ ಪಂದ್ಯಾವಳಿಯಲ್ಲಿ ಸಿದ್ದಲಿಂಗೇಶ್ವರ ದನ್ನೂರು ತಂಡ 18 ಅಂಕಗಳನ್ನು ಗಳಿಸಿದರೆ, ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ 36 ಅಂಕಗಳನ್ನು ಗಳಿಸಿದೆ. 18 ಅಂಕಗಳಿಂದ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ತಂಡ ವಿಜಯಶಾಲಿಯಾಗಿದೆ. ಈ ಪಂದ್ಯ ಮುಗಿದ ಬಳಿಕ ಮುಗಿದಿದೆ.